ಇನ್ನು ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಅವರದ್ದು. ಕಂದಾಯ ಇಲಾಖೆಗೆ ಬಜೆಟ್ನಲ್ಲಿ 12,368 ಕೋಟಿ ರೂಪಾಯಿ ಘೋಷಣೆ ಆಗಿರುವಂಥದ್ದು. ಮೊದಲ 2.5 ತಿಂಗಳು ಮೊದಲ ತ್ರೈಮಾಸಿಕ ಅವಧಿಯಲ್ಲಿ 5,195 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ 2,705 ಕೋಟಿ ರೂಪಾಯಿ ವೆಚ್ಚ ಆಗಿದೆ. 2,705 ಕೋಟಿ ರೂಪಾಯಿ ಅಂದರೆ 50%ಕ್ಕಿಂತ ಜಾಸ್ತಿ ಮೊತ್ತವನ್ನು ಮಾನ್ಯ ಕಂದಾಯ ಸಚಿವರು ತಮ್ಮ ಇಲಾಖೆಯಲ್ಲಿ ಬಳಸಿಕೊಂಡಿದ್ದಾರೆ. ಬಿಡುಗಡೆ ಆಗಿರುವಂಥದ್ದು 5,195 ಕೋಟಿ ರೂಪಾಯಿ. ಈಗ ಬಜೆಟ್ನಲ್ಲಿ ಘೋಷಣೆ ಅಂತ ಹೇಳಿದ್ರೆ ಈ ವರ್ಷದ ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷದ ಮಾರ್ಚ್ವರೆಗೂ ಕೂಡ ಟೈಮ್ ಇರುತ್ತೆ. ಒಂದು ಬಜೆಟ್ನ ಅವಧಿ ಅದು. ಸೊ 4 ತ್ರೈಮಾಸಿಕ ಅವಧಿಗಳಿರ್ತವೆ. ಏಪ್ರಿಲ್ನಿಂದ ಜೂನ್, ಅದಾದ ಬಳಿಕ 3 ತಿಂಗಳು ತ್ರೈಮಾಸಿಕ ಅವಧಿ. ಸೊ ಮೊದಲ 2.5 ತಿಂಗಳಲ್ಲಿ ಕಂದಾಯ ಇಲಾಖೆಗೆ 5,195 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದರಲ್ಲಿ 2,705 ಕೋಟಿ ರೂಪಾಯಿ ಅಂದರೆ 50%ಕ್ಕಿಂತ ಜಾಸ್ತಿ ಮೊತ್ತವನ್ನು ಕಂದಾಯ ಇಲಾಖೆಯ ಸಚಿವರು ಬಳಕೆ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.